ಇವತ್ತು ನಗರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಮಾನ್ಯ ನಮ್ಮ ಜನಪ್ರಿಯ ಶಾಸಕರ ಸೀನಣ್ಣನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೈರತಿ ಸುರೇಶ್ ಅವರಿಗೆ ತುಂಬಲು ಬಿದ್ದು ಅವ್ರಿಗೆ ಬೇಜಾರಾಗಿ ಶ್ರೀನಿವಾಸ್ ಮಾಡ್ಕೊಡ್ತೀನಿ ಹೋಗಪ್ಪ ಅಂತ ಅಂದ್ರು. ಹೇಳಿದ ಇಲ್ಲ, ನನಗೆ ನೋಡ್ಲೇಬೇಕು, ನೀವು ಬಜೆಟ್ನಲ್ಲಿ ಓದಲೇಬೇಕು ಅಂತ ಮೊದಲೇ ಎಲ್ಲ ಕಡತಗಳನ್ನ ತರಿಸ್ಕೊಂಡು ಪರಿಶೀಲನೆ ಮಾಡಿ ಆಮೇಲೆ ಬಜೆಟ್ನಲ್ಲಿ ಓದಿದ ನಂತರ ಎಲ್ಲ ಸಂತೋಷಗೊಂಡಿದ್ದಾರೆ. ಇಂಥ ಜನಪ್ರಿಯ ಶಾಸಕರು ಇಂಥ ಕೆಲಸ ಮಾಡಿರೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಶ್ರಮ ಹಾಕಿದಾರಂತೆ ಅವ್ರಿಗೆ ಗೊತ್ತು, ನಮ್ಗೆ ನಮ್ಮ ಮುಖಂಡರುಗಳು ಗೊತ್ತು. ಯಾಕೆಂದ್ರೆ ಬೈರತಿ ಸುರೇಶ್ ಅಣ್ಣವ್ರು ಕಾಲು ಹಿಡ್ಕೊಳ್ಳೋದು ಒಂದು ಬಾಕಿ ಇತ್ತು. ಅಣ್ಣ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಪ್ರಣಾಳಿಕೆಯಲ್ಲಿ, ಇದು ಆಗ್ಲೇಬೇಕು, ಒಳಚರಂಡಿ ವ್ಯವಸ್ಥೆ ದಯಮಾಡಿ ಮಾಡ್ಕೊಡ್ಬೇಕಣ್ಣ, ನಾನು ಏರಿಯಾ ಇದು ಕ್ಷೇತ್ರಕ್ಕೆ ಕಾಲಿಟ್ಬೇಕಾದ್ರೆ ಈ ಕೆಲಸ ಆದ್ರೆ ನಾವು ಹೋಗಕ್ಕಾಗದು ಅಂತ ಹೇಳಿ ಇವತ್ತು ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ಬೆಂಗಳೂರು ನಗರಕ್ಕೆ ಏನ್ ಬರ್ತಿತ್ತು RTMC ನೀರು 6ನೇ ಹಂತದಲ್ಲಿ, ಅದರಲ್ಲಿ ನೆಲಮಂಗಲಕ್ಕೆ ಅರ್ಧ TMC ನೀರು ರಿಸರ್ವ್ ಮಾಡಿಸಿದ್ದಾರೆ. ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಜನಪ್ರಿಯ ಶಾಸಕರ ಸೀನಣ್ಣನವರು. ಅವ್ರಿಗೆ ನೆಲಮಂಗಲ ನಗರದ ಜನತೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಹೆಚ್ಚಿನ ಕೆಲಸ ನಡೀತಾವೆ, ನೀವೇ ನೋಡ್ತಾ ಇದ್ದೀರಾ. ನಮ್ಮ ಸೊಂಡೆಕೊಪ್ಪ ರಸ್ತೆ ಯಾವ ತರ ವರ್ಕ್ ನಡೀತಾ ಇದೆ, ಯಾವ ಗುಣಮಟ್ಟದಲ್ಲಿ ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದೀರಾ. ಒಳ್ಳೆ ಕೆಲಸ ನಡೀತಾ ಇದೆ ಸೊಂಡೆಕೊಪ್ಪ ರಸ್ತೆಯಲ್ಲಿ. ಅದೇ ರೀತಿ ನಮ್ಮ BH ರಸ್ತೆ ಇನ್ನ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಬಹಳ ಸುಂದರವಾಗಿ ಮೂಡ್ ಬರುತ್ತೆ ನಮ್ಮ BH ರಸ್ತೆ. ಅದೇ ರೀತಿ ತ್ಯಾಮಗೊಂಡ್ಲು ಬೇಗೂರು ರಸ್ತೆನೂ ಸಹ ತುಂಬಾ 4 ಪದ ರಸ್ತೆ ಮಾಡ್ತಾ ಇದ್ದಾರೆ. MG ರಸ್ತೆ ಇರ್ಬೋದು, ನಮ್ಮ ಗೋಪಿ ವೆಂಕಟೇಶ್ವರ ರಸ್ತೆ ಇರ್ಬೋದು, ನಮ್ಮ ಇದು ಭಕ್ತನಪಾಳ್ಯ ರಸ್ತೆ ಇರ್ಬೋದು, ಜನಪ್ರಿಯ ರಸ್ತೆ ಇರ್ಬೋದು, ಎಲ್ಲ ಬಹಳ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾಟಾಚಾರ ಕೆಲಸ ಮಾಡ್ತಾ ಇಲ್ಲ, ಅತ್ಯುತ್ತಮವಾಗಿ ಗುಣಮಟ್ಟದಲ್ಲಿ ಕೆಲಸ ನಡೀತದೆ. ಸುಮಾರು 10 ಆ ರೋಡ್ ರಸ್ತೆ ಆದ್ರೆ 10 ವರ್ಷ ಅದಕ್ಕೆ ಏನು ರಿಪೇರಿ ಬರಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಆ ತರ ಗುಣಮಟ್ಟ ನಡೀತಾ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ನಮ್ಮ MLA ಅವ್ರಿಗೆ, ನಮ್ಮ ನೆಲಮಂಗಲ ಕ್ಷೇತ್ರದ ಜನತೆ ಅವ್ರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಕ್ಕೆ ನಾವೆಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ.